ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಕದ್ದು ಮುಚ್ಚಿ ಗಂಡನ ಅಥವಾ ಹೆಂಡತಿಯ ಮೊಬೈಲ್ ನೋಡುವುದು ಸರಿಯಲ್ಲ. ಸಂಗಾತಿಯು ಅಡುಗೆ ಮಾಡುವಾಗ, ಸ್ನಾನ ಮಾಡಲು ಹೋಗುವ ವೇಳೆ ಮೊಬೈಲನ್ನು ನೀವು ಕದ್ದು ಮುಚ್ಚಿ ನೋಡುತ್ತಿದ್ದರೆ ಎಚ್ಚರ. ಪ್ರೀತಿಸಿ ಮದುವೆಯಾದರೂ ಕೂಡ ಕೆಲವು ಪುರುಷರಿಗೆ ಅಥವಾ ಮಹಿಳೆಯರಿಗೆ ಸಂಶಯವೆನ್ನುವುದು ಇದ್ದೇ ಇರುವುದು. ಸಂಶಯವು ಒಮ್ಮೆ ಮನಸ್ಸಿನೊಳಗೆ ಒಗ್ಗಿಕೊಂಡರೆ ಅದರಿಂದ ಹೊರಗೆ ಬರುವುದು ತುಂಬ ಕಷ್ಟ. ಸಂಗಾತಿಯ ಮೇಲೆ ನಂಬಿಕೆ ಎನ್ನುವುದು ಇದ್ದರೆ ಆಗ ಖಂಡಿತವಾಗಿಯೂ ಇದು ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವುದು. ಇಂದಿನ ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳು, ಮೊಬೈಲ್ನ ಇತ್ಯಾದಿಗಳು ಕೆಲವು ಸಂಬಂಧಗಳನ್ನು ದೂರ ಮಾಡಿರುವುದು ಎಂದರೆ ತಪ್ಪಾಗೋದು. ಯಾಕೆ ದಾಂಪತ್ಯದಲ್ಲಿ ಬಿರುಕು ಮೂಡಲುತ್ತಿದೆ ಎನ್ನುವ ಪ್ರಶ್ನೆಯು ಹಲವಾರನ್ನು ಕಾಡಿರಬಹುದು. ಇಲ್ಲಿ ಮುಖ್ಯವಾಗಿ ಸಂಗಾತಿಗಳ ನಡುವೆ ಸಂಶಯವು ಬರುವುದು ಪ್ರಮುಖ ಕಾರಣವಾಗಿದೆ. ಸಂಗಾತಿಯ ಮೇಲೆ ನಂಬಿಕೆ ಇಲ್ಲದೆ ಇರುವ ಕೆಲವರು ಅವರ ಮೊಬೈಲನ್ನು ಆಗಾಗ ಪರೀಕ್ಷೆ ಮಾಡುತ್ತಲೇ ಇರುವವರು, ಅವರ ಮೆಸೇಜ್, ಇಮೇಲನ್ನು ಓದುವವರು. ಆದರೆ ಇದು ಖಂಡಿತವಾಗಿಯೂ ತಪ್ಪು. ಸಂಬಂಧದಲ್ಲಿನ ನಂಬಿಕೆ ದ್ರೋಹ. ಸಂಗಾತಿಯು ನಿಮ್ಮ ಮೇಲಿನ ನಂಬಿಕೆಯಿಂದಾಗಿ ಮೊಬೈಲನ್ನು ಹಾಗೆ ಬಿಟ್ಟು ಹೋಗಿರಬಹುದು. ನಿಮ್ಮ ಮೇಲೆ ಗೌರವ ಹಾಗೂ ವಿಶ್ವಾಸದಿಂದ ಹೀಗೆ ಮಾಡಿರಬಹುದು. ಆದರೆ ನೀವು ಅವರ ಮೊಬೈಲನ್ನು ಪರೀಕ್ಷಿಸಿ ಮಾಡಿದರೆ ಅದು ದೊಡ್ಡ ದ್ರೋಹ ಮಾಡಿದಂತೆ. ನೀವು ತುಂಬ ರಹಸ್ಯವಾಗಿ ಅವರ ಮೊಬೈಲನ್ನು ಪರೀಕ್ಷಿಸುವುದು ತಪ್ಪು. ಬೆನ್ನಿಗೆ ಚೂರಿ ಹಾಕುವ ಕೆಲಸ ಬೇಡ. ನಂಬಿಕೆಯನ್ನು ಉಲ್ಲಂಘಿಸಿದರೆ ಆಗ ಇದು ಸಂಬಂಧಕ್ಕೆ ಮೋಸ ಮಾಡಿದಂತೆ ಆಗುವುದು. ಸಂಗಾತಿಯು ಸಂಶಯಾಸ್ಪದವಾಗಿ ವರ್ತಿಸುತ್ತಿದ್ದರೆ ಆಗ ಇದರಿಂದ ಯಾವುದೇ ತೊಂದರೆ ಇಲ್ಲ. ಆದರೆ ನೀವು ಸಂಗಾತಿಯನ್ನು ನಂಬದೇ ಇದ್ದರೆ ಆಗ ಸಂಬಂಧವನ್ನು ಬೇರೆ ಹಾದಿ ಹಿಡಿಯುವುದು. ಅಭದ್ರತೆಯಿಂದಾಗಿ ನೀವು ಅವರೊಂದಿಗೆ ಮಾತನಾಡಲು ಕೂಡ ಹಿಂಜರಿಯಬಹುದು. ಏನಾದರೂ ಮುಚ್ಚಿಟ್ಟರೆ ಆಗ ಅಲ್ಲಿ ಮತ್ತಷ್ಟು ಗೊಂದಲವು ಉಂಟಾಗಬಹುದು. ನಕಾರಾತ್ಮಕ ಅಂಶಗಳು. ಸಂಗಾತಿಯು ಮೊಬೈಲ್ನನ್ನು ನೋಡುತ್ತಿದ್ದರೆ ಆಗ ಇದರಿಂದ ಹಲವಾರು ನಕಾರಾತ್ಮಕ ಪರಿಸ್ಥಿತಿಗಳು ನಿರ್ಮಾಣವಾಗಬಹುದು. ನೀವು ಮೊಬೈಲ್ ನೋಡುವ ಸಂದರ್ಭದಲ್ಲಿ ಸಂಗಾತಿಯು ಕಣ್ಣಿಗೆ ಬೀಳಬಹುದು ಮತ್ತು ಇದರಿಂದ ಸಂಬಂಧವು ಅಂತ್ಯ ಕಾಣಬಹುದು. ಯಾರು ಕೂಡ ತಾವು ಇಲ್ಲದೆ ಇರುವ ಸಂದರ್ಭದಲ್ಲಿ ಮೊಬೈಲನ್ನು ಪರೀಕ್ಷಿಸುವುದನ್ನು ಬಯಸುವುದಿಲ್ಲ. ಒಂದು ವೇಳೆ ಇಂತಹ ಸಂದರ್ಭದಲ್ಲಿ ಸಂಗಾತಿಯು ಕೈಗೆ ಸಿಕ್ಕಿಬಿದ್ದರೆ ಅದರಿಂದ ಸಂಬಂಧವು ಮುರಿದು ಬೀಳುವುದು ಖಚಿತ. ಸಂಗಾತಿಯು ನಿಮ್ಮೊಂದಿಗೆ ಹಂಚಿಕೊಳ್ಳದೆ ಇರುವಂತಹ ಕೆಲವೊಂದು ವಿಚಾರಗಳು ಕೂಡ ಇದರಲ್ಲಿ ಇರಬಹುದು. ನೀವು ಇದನ್ನು ನೋಡಿ ಆಘಾತಕ್ಕೆ ಒಳಗಾಗಬಹುದು. ಅವರ ಕೆಲವೊಂದು ವಿಚಿತ್ರ ಫೋಟೋಗಳು ಕೂಡ ಇರಬಹುದು. ಇದನ್ನು ಅವರು ನಿಮಗೆ ತೋರಿಸಲು ಇತ್ತೀಚೆಗೆ ಇರಬಹುದು. ಸ್ನೇಹಿತರ, ಸಂಬಂಧಿಕರು ಮಾಡಿರುವಂತಹ ಕೆಲವೊಂದು ವಿಚಿತ್ರ ಮೆಸೇಜ್ಗಳು ಕೂಡ ನಿಮ್ಮ ಕಣ್ಣಿಗೆ ಬೀಳಬಹುದು. ಮೊಬೈಲ್ ನೋಡುವುದನ್ನು ಬಯಸುವುದಿಲ್ಲ. ನೀವು ಸ್ನಾನಕ್ಕೆ ಹೋಗುವ ವೇಳೆ ಸಂಗಾತಿಯು ನಿಮ್ಮ ಮೊಬೈಲನ್ನು ನೋಡುವುದನ್ನು ನೀವು ಬಯಸುವುದಿಲ್ಲ ತಾನೆ? ಹಾಗಾದರೆ ನೀವು ಕೂಡ ಹಾಗೆ ಮಾಡಿ. ಸಂಗಾತಿಯು ಮೊಬೈಲ್ ಪರೀಕ್ಷಿಸಲು ಹೋಗಬೇಡಿ. ಕೆಲವೊಂದು ವೈಯಕ್ತಿಕ ವಿಚಾರಗಳು ಮತ್ತು ರಹಸ್ಯಗಳನ್ನು ಹಾಗೆ ಮುಚ್ಚಿಡಲು ಬಯಸುವವರು. ಹೀಗಾಗಿ ಮೊಬೈಲನ್ನು ಬೇರೆಯವರ ನೋಡುವುದು ಇಷ್ಟವಾಗುವುದು. ನಿಮ್ಮಂತೆ ಬೇರೆಯವರು ಕೂಡ ಇರುವವರು ಎಂದು ಭಾವಿಸಿ. ನಿಮ್ಮ ಮನಸ್ಸಿಗೆ ನೋವಾಗುವ ವಿಚಾರವು ಬೇರೆಯವರ ಮನಸ್ಸಿಗೆ ಕೂಡ ನೋವುಂಟು ಮಾಡುವುದು. ನೀವು ಅವರು ಇಲ್ಲದೆ ಇರುವಾಗ ಮೊಬೈಲ್ ನೋಡುವ ಬದಲು ಅವರು ಎದುರಿಗೆ ಇರುವ ವೇಳೆ ಮೊಬೈಲನ್ನು ನೋಡಿ ಮತ್ತು ಏನಾದರೂ ಸಂಶಯ ಇದ್ದರೆ ಅವರನ್ನು ಕೇಳಿ. ಇದರ ಬಗ್ಗೆ ಮಾತನಾಡಿ. ಪ್ರಾಮಾಣಿಕವಾಗಿ ಇದ್ದರೆ ಖಂಡಿತವಾಗಿಯೂ ಯಾವುದೇ ಸಮಸ್ಯೆ ಆಗದು. ಸಂಗಾತಿಯ ಮೇಲೆ ನಂಬಿಕೆ ಇದ್ದರೆ ಆಗ ಯಾವುದೇ ಸಮಸ್ಯೆಗಳನ್ನು ಬರುವುದಿಲ್ಲ. ನೀವು ಕದ್ದು ಮುಚ್ಚಿ ಮೊಬೈಲನ್ನು ನೋಡುತ್ತಿದ್ದರೆ ಆಗ ಖಂಡಿತವಾಗಿಯೂ ಇದು ಸಂಬಂಧದಲ್ಲಿ ಬಿರುಕು ಉಂಟು ಮಾಡುವುದು. ಹೀಗಾಗಿ ನೀವು ಮುಕ್ತವಾಗಿ ಅವರೊಂದಿಗೆ ಮಾತನಾಡಿ. ಅವರ ಎದುರಿಗೆ ಮೊಬೈಲನ್ನು ಪರೀಕ್ಷಿಸಿ ಮಾಡಿದರೆ ಆಗ ಯಾವುದೇ ಸಮಸ್ಯೆಯೂ ಆಗದು. ಫ್ರೆಂಡ್ಸ್, ಅರ್ಥ ಆಯ್ತಾ? ಯಾವುದೇ ವಿಷಯಕ್ಕೂ ನಿಮ್ಮ ಕ್ಯಾರೆಕ್ಟರನ್ನು ನೀವು ಚೀಪು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಏನಿದ್ರೂ ಡೈರೆಕ್ಟಾಗಿ ಕೇಳಿ. ನಿಮ್ಮ ಸಂಬಂಧದಲ್ಲಿ ಏನಾದರೂ ಡೌಟ್ ಬಂದರೆ
ಆ ಡೌಟನ್ನು ಡೈರೆಕ್ಟಾಗಿ ನೀವು ಕೇಳಿ, ಡೈರೆಕ್ಟಾಗಿ ನೀವು ಮೊಬೈಲನ್ನು ಚೆಕ್ ಮಾಡಿ. ನಿಮಗೆ ಯಾವುದು ಡೌಟ್ ಬಂದಿದೆ ಅದನ್ನು ಅವರಿಗೆ ಡೈರೆಕ್ಟಾಗಿ ಕೇಳಿದಾಗ, ಯಾವಾಗ ಅವರು ತಡಪತ್ರ ಸ್ವಲ್ಪ ಹೇಳೋಕೆ ಹಿಂದೆ ಮುಂದೆ ನೋಡ್ತಿದ್ದಾಗ, ಆ ಕಡೆ ಈ ಕಡೆ ಕನ್ಫ್ಯೂಸ್ ಮಾಡುತ್ತಿದ್ದಾಗ, ಆವಾಗ ನೀವು ತಪ್ಪು ಮಾಡ್ತಿದ್ದಾರೆ ಅಂತ ಅನ್ಕೋರಿ. ಅಷ್ಟೇ, ಸಿಂಪಲ್. ಒಂದು ವೇಳೆ ಧೈರ್ಯವಾಗಿ ಕರೆಕ್ಟಾಗಿ ಹೇಳಿದರೆ, ಸ್ಪಾಟಾಗಿ ಹೇಳಿದರೆ ಅವರು ತಪ್ಪು ಮಾಡುತ್ತಿಲ್ಲ ಅಂತ ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.